ನಮಸ್ತೆ ಕರ್ನಾಟಕ, ಎಲ್ರಿಗೂ ವೆಲ್ಕಮ್ ಟು ಕವನ ಲಾಗ್ಸ್. ನಾಳೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿದೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಲೋ ನಮಸ್ಕಾರ. ನಾವು ಹೊರಟಿದ್ದು ಎಲ್ಲಿಗೆ ಅಂದರೆ ಧರ್ಮಸ್ಥಳಕ್ಕೆ. ಸೊ ಇದು ನಾನು ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಸ್ಟಾರ್ಟಿಂಗ್ ವಿಡಿಯೋ ಹಾಕಿದ್ರೆ ಹೆಂಗಪ್ಪ ಏನು ಅಂತ ಸೊ ಏನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಕೊನೆಗೂ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಮಾಡ್ತಿದ್ದೀನಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಸೊ ನಮ್ಮೂರಿಂದ ಡೈರೆಕ್ಟ್ ಬಸ್ ಇತ್ತು. ಸೊ ಹಂಗಾಗಿ ಡೈರೆಕ್ಟ್ ಬಸ್ಸಿಗೆ ಹತ್ಕೊಂಡ್ವಿ. ಇದು ಹಾಸನ ರೂಟ್ ಮೇಲೆ ಬಂದಿದ್ದು. ಅವಾಗ ಹಾಸನಾಂಬೆ ಟೆಂಪಲ್ ಓಪನ್ ಆಗಿತ್ತು. ಏನು ಮಾಡೋದು, ನಾವು ಡೈರೆಕ್ಟ್ ಟಿಕೆಟ್ ತೊಗೊಂಡಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಪಬ್ಲಿಕಲ್ಲಿ ವೀಡಿಯೋ ಮಾಡೋದು ತುಂಬಾ ಕಷ್ಟ, ಯಾರೂ ಇಲ್ಲ ಬಸ್ಸಲ್ಲಿ ಅನ್ನೋದಕ್ಕೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ನಂತರನೂ ಇರ್ತಾರೆ. ಇನ್ನು ನಾವು 9 ಗಂಟೆಗೆ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಸೊ ಹಂಗೆ ರೂಮ್ ಮಾಡಿಬಿಟ್ಟು ಬೆಳಗ್ಗೆನೇ ರೂಮಲ್ಲೇ ಸ್ನಾನ ಮಾಡ್ಕೊಂಡ್ವಿ. ನದಿಗೆಲ್ಲ ಹೋಗಲಿಲ್ಲ, ಅಲ್ಲಿ ನೀರಿರಲಿಲ್ಲ. ಸೊ ಹಂಗಾಗಿ ಬಜೆಟ್ ಕಡಿಮೆ ಇದ್ರೂ ಧರ್ಮಸ್ಥಳದಲ್ಲಿ ರೂಮ್ಸ್ ಎಲ್ಲ ಸಖತ್ ಕ್ಲೀನ್ ಇರುತ್ತೆ. ಹಾಗೆ ರೋಡೇ ಆಗಲಿ, ವಾಶ್ರೂಮ್ಸ್ ಆಗಲಿ ತುಂಬಾ ಕ್ಲೀನ್ ಇರುತ್ತೆ. ಅದೊಂದು ನನಗೆ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫ್ಯಾಮಿಲೀಸ್ ಕೂಡ ಪ್ಲ್ಯಾನ್ ಮಾಡೋದು ಧರ್ಮಸ್ಥಳ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯನೇ. ಸೊ ನಾವು ಇಯರ್ಗೆ 1 ಟೈಮ್ ಆದರೂ ಬಂದು ಹೋಗ್ತೀವಿ. ಧರ್ಮಸ್ಥಳ ಸೈಡ್ ಬರೋಕ್ಕೆ ಏನು ಖುಷಿ ಅಂದರೆ ಅಲ್ಲಿ ನೇಚರ್ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋದೇ ಒಂಥರ ಖುಷಿ. ಎಲ್ಲಿ ನೋಡಿದ್ರು ಗ್ರೀನ್ರಿ ಕಾಣಿಸ್ತಾ ಇರುತ್ತಲ್ಲ, ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಅಲ್ಲಿರೋರು ನಿಜವಾಗ್ಲೂ ಏನು ಸಖತ್ ಪುಣ್ಯ ಮಾಡಿದ್ದಾರೆ. ಸೊ ಹಾಗೆ ಹೋಗ್ತಾ ನಾಗರಕಟ್ಟೆ ಇತ್ತು. ಸೊ ಅಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ನಮ್ಮಮ್ಮಂಗೆ ಬಾಬಾ ಅಂತ ಇದ್ದೀನಿ. ನಮ್ಮಮ್ಮ ವೀಡಿಯೋ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಹಿಡನ್ ಪ್ಲೇಸ್ ಇದೆ ನೋಡಿ, ಇದೆ ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಕೊರೋನಾ ಬಂದಿತ್ತು ಅಂತ ಸೊ ಗ್ಯಾಪ್ ಆಗೈತಲ್ವಾ, ಅವಾಗ ಬಂದಿದ್ದು ನಾವು. ನೆಕ್ಸ್ಟ್ ನಾನು ಈಗ ಬಂದಾಗ ನೋಡಿದ್ದು ಈ ಪ್ಲೇಸು, ತುಂಬಾನೇ ಖುಷಿ ಆಯಿತು ಪ್ಲೇಸ್ ನೋಡಿ. ಹಾಗೆ ದೇವಸ್ಥಾನಕ್ಕೆ ಹೊರಟ್ವಿ. ಕ್ಯೂ ಅಲ್ಲಿ ಏನು ಜನನೇ ಇರಲಿಲ್ಲ, ನಾವೇ ಇದ್ವಿ. ಸೊ ಹಾಗಾಗಿ ನಾರ್ಮಲ್ ಕ್ಯೂ ಅಲ್ಲೇ ಹೊರಟ್ವಿ. ಒಳಗಡೆ ಇನ್ಸೈಡ್ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂದರೆ ಸಖತ್. ಅದು ನೋಡ್ಕೊಂಡೆ ಕುತ್ಕೊಂಡ್ಬಿಡೋಣ ಅನಿಸುತ್ತೆ. ಹಂಗಂದ್ರೆ ರೆಸ್ಟ್ ಮಾಡೋಕ್ಕೆ ಎಲ್ಲ ವಯಸ್ಸಾದವ್ರಿಗೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಲ್ಲಿ ವಾಟರ್ ಇಟ್ಟಿದ್ದಾರೆ, ಎಲ್ಲ ಚೆನ್ನಾಗಿದೆ. ಅದು ಸಭಾಂಗಣ ಕಾಣಿಸ್ತಾ ಇದೆಯಲ್ಲ, ತುಂಬಾ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹಿಂಗೆ ಎಂಟ್ರೆನ್ಸ್ ಆದ ತಕ್ಷಣಕ್ಕೆ ಇಲ್ಲೆಲ್ಲ ರೆಸ್ಟ್ ಮಾಡೋಕ್ಕೆ ತುಂಬಾ ಕ್ಯೂ. ಕಾರ್ತಿಕ ಟೈಮಲ್ಲೆಲ್ಲ ಜಾಸ್ತಿ ಜನ ಇರ್ತಾರಲ್ಲ, ಕ್ರೌಡ್ ಇದ್ದಾಗ ಇಲ್ಲಿ ರೆಸ್ಟ್ ಮಾಡಿಕೊಂಡು ಹೋಗೋ ಥರ ಎಲ್ಲ ಮಾಡಿದ್ದಾರೆ. ಸೊ ಆದಷ್ಟು ನನಗೆ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ದರ್ಶನ ಎಲ್ಲ ಮುಗಿಸ್ಕೊಂಬಂದ್ವಿ. ನೆಕ್ಸ್ಟ್ ಈ ಸರಿ ಏನು ತುಂಬ ಖುಷಿಯಾಗಿದ್ದು ಅಂದರೆ ಮಹಾಮಂಗಳಾರತಿ ನೋಡಿದ್ವಿ, ಸಖತ್ ಖುಷಿ ಆಯಿತು. ಅಲ್ಲೇ ವಾಚ್ಮ್ಯಾನ್ ಇರ್ತಾರಲ್ವಾ, ಆ ಅಂಕಲೇ ಕೇಳಿ ನಮಗೆ ಕರೆದು ಈ ಥರ ಮಹಾಮಂಗಳಾರತಿ ಇದೆ ಅಂತ ಅಂದು. ಸೊ ಹಂಗಾಗಿ ಎಷ್ಟು ಕೋಟಿ ಕೊಟ್ಟರು ನಿಜವಾಗ್ಲೂ ಆ ದರ್ಶನ ಮಾಡೋಕ್ಕೆ ನಿಜವಾಗ್ಲೂ ಸಿಗಲ್ಲ. ಅವರಿಗೆ ನಿಜವಾಗ್ಲೂ ತುಂಬಾ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮಾಮನೂ ಕೂಡ ಹೋಗಿ ಹುಡ್ಕೊಂಡು ಅವ್ರಿಗೆ ಟ್ಯಾಂಕ್ಸ್ ಹೇಳಿದ್ರು. ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾ ಇದ್ವಿ. ಹೆಂಗೆ ಇವತ್ತೇ ಹೋಗೋದಾ ನಾಳೆ ಹೋಗೋದಾ ಇಲ್ಲ ಟೈಮ್ ಆಗುತ್ತಾ ಅಂತ ಫೈನಲಿ ಹಂಗೋ ಹಿಂಗೋ ಮಾಡಿ ಹೊರಟೆ ಬಿಟ್ವಿ. ಧರ್ಮಸ್ಥಳದಲ್ಲಿ ಇರೋ ಜನ ಎಷ್ಟು ಲೈಕ್ ಆ ಕಡೆ ಎಷ್ಟು ಸ್ವೀಟ್ ಆಗಿರ್ತಾರೆ ಅಂದರೆ ನೋಡಿ, ಅವರೇ ಕರೆದು ಈ ಥರ ಮಹಾಮಂಗಳಾರತಿ ಇದೆ ಇರಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು. ಸಖತ್ ಖುಷಿ ಆಗುತ್ತೆ ಅದಕ್ಕೆಲ್ಲ. ನಮ್ಮಮ್ಮ ನೋಡಿ ದೇವಸ್ಥಾನದಲ್ಲೂ ನಿದ್ದೆ ಹೊಡಿತಿದ್ದಾರೆ. ಹಾಗಂದರೆ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ಕೂತಿದ್ವಿ ದೇವಸ್ಥಾನದಲ್ಲಿ, ಸಖತ್ ಜೋರಾಗಿ ಬರ್ತಾಯಿತ್ತು. ಸೊ ಹಂಗೆ ಕೂತ್ಕೊಂಡಿದ್ವಿ. ಎಷ್ಟು ಪೀಸ್ ಇರುತ್ತಲ್ಲ ದೇವಸ್ಥಾನಕ್ಕೆ ಹೋದರೆ, ಏನೋ ಒಂಥರ ಸಮಾಧಾನ. ಆ ಕಡೆ ಅಂತೂ ಹೋಗೋಕ್ಕೆ ಆ ನೇಚರ್ ಮಧ್ಯೆ ಎಷ್ಟು ಖುಷಿ ಆಗುತ್ತೆ. ಪದೇ ಹೇಳಿದ್ರು ಅದು ಖುಷಿ ಸಾಲಲ್ಲ. ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಹೊರಟಿದ್ದು ಊರಿಗೆ. ಅವತ್ತೇ ಹೊರಡೋಣ ಅಂದ್ಕೊಂಡ್ವಿ. 7 o'clock ಏನೋ ಆಗಿತ್ತು. ಹೊರಡೋಣ ಅಂದರೆ ಫುಲ್ಲು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ರು, 1 ಸೀಟು ಇಲ್ಲ. ಹಂಗೂ ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲರೂ ಕೂಡ ಫುಲ್ ಟಯರ್ಡ್ ಆಗಿಬಿಟ್ವಿ. ಧರ್ಮಸ್ಥಳದಲ್ಲಿ ಉಳ್ಕೊಂಡು ನೆಕ್ಸ್ಟ್ ಡೇ ನಾವು ನೋಡ್ತಾ ಇರ್ಬೋದು ನೀರು ಕಡಿಮೆ ಇದೆ, ಹಂಗಾಗಿ ನಾವು ಸ್ನಾನ ಮಾಡ್ಕೊಳಕ್ಕೆ ನಾನು ಹೋಗ್ಲಿಲ್ಲ. ಹಾಗೆ ತುಂಬಾನೇ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾ ಇದಾರೆ. ಅಲ್ಲೆಲ್ಲ ಶಾಂಪು ಸೋಪು ಎಲ್ಲ ಬಳಸಂಗಿಲ್ಲ ನೋಡಿ. RSS ಅವ್ರು ಹೋಗ್ತಾ ಇದಾರೆ. ಇವು ಎಷ್ಟು ಜನ ಸುಮ್ಮನೆ ಇರುವೆ ಕಾಣಿಸ್ದಂಗೆ ಕಾಣಿಸೋರೆ. ಸುಮ್ಮನೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟು ಜನ ಇದ್ದಾರೆ. ಅದು ಬಸ್ ಬೇರೆ ಸ್ಪೀಡಾಗಿ ಹೋಗ್ತಾ ಇತ್ತಲ್ಲ. ನಾನು ಹೇಳೋದು ನೋಡಿದ್ರೆ ನಿಮಗೆ ಒಂಥರ ಫನ್ನಿ ಅನಿಸ್ಬೋದು, ಬಟ್ ಹ್ಯಾಟ್ಸ್ ಆಫ್
ಟು ದೆಮ್, ಓಕೆನಾ. ಬಟ್ ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡಿದೆ, ತುಂಬಾ ಖುಷಿ ಆಗುತ್ತೆ ಅದನ್ನ ನೋಡಿದ್ರೆ. ಸೊ ನಾನೇನಾದ್ರೂ ಈ ವಿಡಿಯೋದಲ್ಲಿ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.